ಸದ್ಯಕ್ಕೆ ಜಾಮೀನನ್ನ ಸಲ್ಲಿಸದಿರಲು ದರ್ಶನ್ ನಿರ್ಧಾರವನ್ನ ಮಾಡಿದ್ದಾರೆ. ವಕೀಲರ ಸಲಹೆಗೆ ಓಕೆ ಅಂದ್ರಂತೆ ಆರೋಪಿ ದರ್ಶನ್. ಬಳ್ಳಾರಿ ಜೈಲಿಗೆ ಭೇಟಿಯನ್ನ ನೀಡಿದ್ದ ದರ್ಶನ್ ಪರ ವಕೀಲರು. ಇನ್ನು ಈ ಭೇಟಿಯ ವೇಳೆ ದರ್ಶನ್ಗೆ ಕೆಲವು ವಿಷಯಗಳನ್ನ ತಿಳಿಸಿದ್ರು. ದಾಸನಿಗೆ ಕಾನೂನಾತ್ಮಕ ಅಂಶಗಳನ್ನ ವಿವರಿಸಿದ್ದಾರೆ ವಕೀಲರು. ಹಾಗಾದ್ರೆ ದರ್ಶನ್ ಅನ್ನ ಕನ್ವಿನ್ಸ್ ಮಾಡಿದ್ದೇಕೆ ವಕೀಲರು? ನಟ ದರ್ಶನ್ ಅಂಡ್ ಫ್ಯಾಮಿಲಿಗೆ ವಕೀಲರು ಹೇಳಿದ್ದಾದ್ರೂ ಏನು? ದರ್ಶನ್ ಮುಂದೆ ವಕೀಲರಿಟ್ಟ ಲಾ ಪಾಯಿಂಟ್ ಏನು ಗೊತ್ತಾ? ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ತಲುಪಿಲ್ಲ. ಚಾರ್ಜ್ ಶೀಟ್ ನಲ್ಲಿರುವಂತಹ ಅಂಶ ಮೊದಲು ಗೊತ್ತಾಗಬೇಕು. ನಾವು ಇನ್ನು ಚಾರ್ಜ್ ಶೀಟ್ ಅನ್ನ ನೋಡಿಲ್ಲ ಅಂತ ಹೇಳಿದ್ದಾರೆ. ಸಿಡಿ ಪೆನ್ ಡ್ರೈವ್ ನಲ್ಲಿ ಏನಿದೆ ಎಲ್ಲವನ್ನ ಪರಿಶೀಲನೆ ಮಾಡಬೇಕು. ಪೂರ್ತಿ ಚಾರ್ಜ್ ಶೀಟ್ ಅನ್ನ ಎಕ್ಸಿಬಿಟ್ ಕೊಡಲಿ. ಕೊಟ್ಟ ನಂತರ ಜಾಮೀನು ಅರ್ಜಿಯನ್ನ ಸಲ್ಲಿಸೋಣ ಅಂತ ಹೇಳಿದ್ದಾರೆ. 3991 ಪುಟಗಳ ಪರಿಶೀಲನೆಗೆ ಸಮಯ ಬೇಕು. ದರ್ಶನ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ದರ್ಶನ್ ಪರ ವಕೀಲರು. ಸದ್ಯಕ್ಕೆ ಜಾಮೀನನ್ನ ಸಲ್ಲಿಸದಿರಲು ದರ್ಶನ್ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಇನ್ನು ವಕೀಲರ ಸಲಹೆಗೆ ಡಿ ಬಾಸ್ ಆರೋಪಿ ದರ್ಶನ್ ಓಕೆ ಅಂದ್ರಂತೆ. ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದಂತಹ ದರ್ಶನ್ ಪರ ವಕೀಲರು ಭೇಟಿಯನ್ನ ಕೊಟ್ಟಿದ್ರು ಬಳ್ಳಾರಿ ಜೈಲಿಗೆ. ಇನ್ನು ಈ ವೇಳೆ ದರ್ಶನ್ಗೆ ಕೆಲವು ಪ್ರಮುಖ ವಿಚಾರಗಳನ್ನ ತಿಳಿಸಿದ್ರು. ದಾಸನಿಗೆ ಕಾನೂನಾತ್ಮಕ ಅಂಶಗಳನ್ನ ವಿವರಿಸಿದ್ದಾರೆ ವಕೀಲರು. ಹಾಗಾದ್ರೆ ದರ್ಶನ್ಗೆ ಕನ್ವಿನ್ಸ್ ಮಾಡಿದ್ ಯಾಕೆ? ವಕೀಲರು ಯಾಕೆ ಕನ್ವಿನ್ಸ್ ಮಾಡಿದ್ರು? ನಟ ದರ್ಶನ್ ಅಂಡ್ ಫ್ಯಾಮಿಲಿಗೆ ವಕೀಲರು ಏನಂತ ಹೇಳಿದ್ದಾರೆ? ಬಹಳ ಪ್ರಮುಖವಾದಂತಹ ಘಟ್ಟ ಇದು. ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ದರ್ಶನ್ ಮುಂದೆ ವಕೀಲರಿಟ್ಟಂತಹ ಆ ಲಾ ಪಾಯಿಂಟ್ ಆದ್ರೂ ಏನು? ಎಲ್ಲವನ್ನ ಗಮನಿಸೋದಾದ್ರೆ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಇನ್ನೂ ತಲುಪಿಲ್ಲ. ಚಾರ್ಜ್ ಶೀಟ್ ನಲ್ಲಿರುವಂತಹ ಅಂಶವನ್ನ ಮೊದಲು ತಿಳಿಬೇಕಾಗಿರುತ್ತೆ. ನಾವಿನ್ನೂ ಕೂಡ ಚಾರ್ಜ್ ಶೀಟ್ ಅನ್ನ ನೋಡಿಲ್ಲ ಅಂತ ದರ್ಶನ್ ಪರ ವಕೀಲರು ಮನವರಿಕೆಯನ್ನ ಮಾಡಿದ್ದಾರೆ. ಇನ್ನು ಸಿಡಿ ಪೆನ್ ಡ್ರೈವ್ ನಲ್ಲಿ ಏನೇನಿದೆ ಎಲ್ಲವನ್ನ ಗಮನಿಸಬೇಕು. ಎಲ್ಲ ಪ್ರಮುಖ ಸಾಕ್ಷಿಗಳಾಗಿದೆ ಈ ಒಂದು ಪ್ರಕರಣದಲ್ಲಿ. ಹೀಗಾಗಿ ಸಿಡಿಯಲ್ಲಿ ಏನಿದೆ, ಪೆನ್ ಡ್ರೈವ್ ನಲ್ಲಿ ಏನಿದೆ, ಇವೆಲ್ಲವನ್ನ ಗಮನಿಸಿಕೊಳ್ಬೇಕಾಗತ್ತೆ. ಹೀಗಾಗಿ ಪೂರ್ತಿ ಚಾರ್ಜ್ ಶೀಟ್ ಅನ್ನ ಎಕ್ಸಿಬಿಟ್ ಗೆ ಕೊಡಲಿ. ಕೊಟ್ಟ ನಂತರ ಜಾಮೀನು ಅರ್ಜಿಯನ್ನ ಸಲ್ಲಿಸೋಣ ಅಂತ ಹೇಳಿದ್ದಾರೆ. 3991 ಪುಟಗಳ ಪರಿಶೀಲನೆಗೆ ಸಮಯ ಬೇಕಾಗತ್ತೆ. ಹೀಗಾಗಿ ದರ್ಶನ್ ಪರ ವಕೀಲರು ದರ್ಶನ್ಗೆ ಇವೆಲ್ಲ ವಿಚಾರವನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ.